ನಿಮ್ಮ ಹೆಸರು ಬ್ರದರ್? ರಫೀಕ್. ರಫೀಕ್, ಎಲ್ಲಿಂದ ಬಂದದ್ದು? ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಾಗಲಕೋಟೆ. ಏನಾಗಿದೆ ನಿಮ್ಗೆ? ಬ್ಯಾಕ್ ಪೈನ್. ಎಷ್ಟು ಸಮಯದಿಂದ? ಸುಮಾರು 4-5 ವರ್ಷದಿಂದ ಆಯ್ತು ಸರ್. 4 ವರ್ಷದಿಂದ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ? ತಗೊಂಡಿದ್ದೀನಿ. ಅದು ಗುಣ ಆಗಲಿಲ್ಲ. ಯೇಸುವಿಗೆ ಗುಣ ಮಾಡ್ತಾ ನಂಬ್ತೀರಾ? ನಂಬ್ತೀವಿ ಅಂತ ಬಂದು ಸರ್. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಸಹೋದರ ರಫೀಕ್ ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ರಫೀಕ್ ಅವರು ನಿನ್ನನ್ನು ನಂಬಿಕೊಂಡು ಬಂದಿದ್ದಾರೆ ಕರ್ತನೆ. ಅವರ ಮೇಲೆ ದಯ ಕರುಣೆ ತೋರಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತಾನೆ. ಅವರ ಸ್ವಂತದ ವೇದನೆಯಿಂದ ಕರ್ತನೆ ಅವರಿಗೆ ಪೂರ್ಣವಾದ ಸೌಖ್ಯವನ್ನು ಈ ಸಮಯದಲ್ಲಿ ದಯಪಾಲಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತಾನೆ ಸ್ವಾಮಿ. ಈ ಕ್ಷಣದಲ್ಲೇ ಅವರಿಗೆ ಈ ಒಂದು ರೋಗಾತ್ಮದಿಂದ ಪೂರ್ಣವಾದ ಸೌಖ್ಯವನ್ನು ಕೊಡಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾನೆ ಸ್ವಾಮಿ. ಕೀರ್ತನೆ 65:2 ವಾಕ್ಯ ಹೇಳ್ತದಲ್ಲ, ಪ್ರಾರ್ಥನೆ ಕೇಳುವಾತನೆ ನರರೆಲ್ಲರೂ ನಿನ್ನ ಬಳಿಗೆ ಬನ್ನುವರೆಂಬುದಾಗಿ. ಹೌದು ಸ್ವಾಮಿ, ಪ್ರಾರ್ಥನೆ ಕೇಳಿ ಉತ್ತರ ಕೊಡುವಂತ ದೇವರು ಆಗಿರುವುದಕ್ಕ ಸ್ತೋತ್ರ. ಕಳೆದ 4-5 ವರ್ಷಗಳಿಂದ ಇವರು ಅನುಭವಿಸುವಂತ ಈ ವೇದನೆಗೆ ಈ ಕ್ಷಣದಲ್ಲೇ ಬಿಡುಗಡೆ ಕೊಡಲು ನೀನು ಮಾತ್ರ ಶಕ್ತನು. ಕಾರಣ ನೀನು ಸೃಷ್ಟಿಕರ್ತನಾಗಿದ್ದಿ, ನೀನು ದೇವರಾಗಿದ್ದಿ, ನೀನು ರಕ್ಷಕನಾಗಿದ್ದಿ. ಅದಕ್ಕಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇನೆ ಸ್ವಾಮಿ. ನಿನ್ನ ಗಾಯವುಳ್ಳ ಹಸ್ತದ ಮೂಲಕ ಈ ಸಹೋದರ ಸೊಂಟವನ್ನು ಮುಟ್ಟಿ ಸೌಖ್ಯ ಪಡಿಸಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾನೆ. ಕರ್ತನ ದೇಶಕ್ರಿಸ್ತನ ಬಾಸುಂಡೆಗಳ ಮೂಲಕ ಸಹೋದರ ರಫೀಕ್ ಅವರಿಗೆ ಗುಣವಾಯಿತು. ಕರ್ತನ ದೇಶಕ್ರಿಸ್ತನ ಬಾಸುಂಡೆಗಳ ಮೂಲಕ ಸಹೋದರ ರಫೀಕ್ ಅವರಿಗೆ ಗುಣವಾಯಿತು. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಸಹೋದರ ರಫೀಕ್ ಅವರಿಗೆ ಗುಣವಾಯಿತು. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಸಹೋದರ ರಫೀಕ್ ಅವರಿಗೆ ಗುಣವಾಯಿತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಸ್ವಂತ ವೇದನೆಗೆ ಅಪ್ಪಣೆ ಕೊಡ್ತಾ ಇದ್ದೇನೆ. ಹೊರಗೆ ಬಾ, ಡಿಸ್ಕ್ ಇಂದ ಹೊರಗೆ ಬಾ, ಆ ಬೆನ್ನಿಂದ ಹೊರಗೆ ಬಾ, ಎಲುಬಿಂದ ನರಗಳಿಂದ ಹೊರಗೆ ಬಾ ಎಂದು ಅಪ್ಪಣೆ ಕೊಡ್ತಾ ಇದ್ದೇನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್, ಔಟ್ ಇನ್ ಜೀಸಸ್, ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ, ಫ್ರೀ ಆಗಲಿ, ಫ್ರೀ ಆಗಲಿ, ಫ್ರೀ ಇನ್ ದ ನೇಮ್ ಆಫ್ ಜೀಸಸ್, ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ, ಅಲ್ಲಿ ಹೋಯ್ತು, ಸೊಂಟದ ಹೋಯ್ತು. ನೀವು 4-5 ವರ್ಷದ ಕಷ್ಟಪಡ್ತಿದ್ರಿ, ಇಲ್ಲಿ ಬರೋಕು ನೋವಿತ್ತು, ಈಗ ಇಲ್ಲ. ಯಾರು ಕೊಂಡೋದ್ರು? ಕರ್ತನಾದ ಯೇಸು. ಹೇಳಿ, ಯೇಸಪ್ಪ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ.